ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ನಾನು ಹಾಕಿದಂತಹ ಕೊರಿಯರು ನೋಡಿ ಸೇಫಾಗಿ ಹೋಗಿ ತಲುಪಿದೆ. ಮತ್ತು ಗಿಡಗಳು ಚೆನ್ನಾಗಿದೆ ಅಂತಲೂ ನನಗೆ ಅದು ಮೆಸೇಜು ಸಹ ಹಾಕಿದ್ದಾರೆ. ಕೆಲವರು ಕೇಳ್ತೀರಾ, ಕೊರಿಯರ್ ಮಾಡಿದ್ರೆ ಗಿಡ ಸೇಫಾಗಿ ಬರುತ್ತಾ, ಚೆನ್ನಾಗಿರುತ್ತಾ ಅಂತ ಕೇಳ್ತೀರಾ, ಫ್ರೆಶ್ ಆಗಿರುತ್ತಾ ಅಂತಲೂ ಸಹ ಕೇಳ್ತೀರಾ. ನೋಡಿ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಗಿಡ ಚೆನ್ನಾಗಿದೆ ಅಕ್ಕ ಅಂತ ನನಗೆ ನೋಡಿ ಮೆಸೇಜ್ ಹಾಕಿದ್ದಾರೆ. ಈ ರೀತಿ ಅವ್ರಿಗೆ ಗಿಡಗಳು ಚೆನ್ನಾಗಿ ತಲುಪಿದಾಗ ಅವ್ರು ಖುಷಿ ಪಡ್ತಾರಲ್ಲ, ಅವ್ರ ಖುಷಿನೇ ನಮ್ಮ ಖುಷಿಯಾಗಿರುತ್ತೆ. ಮತ್ತು ಇನ್ನು ನೋಡಿ ಇದು ಅಷ್ಟೇ, ನಾನು ಬೆಂಗಳೂರಿಗೆ ಕಳಿಸಿರುವಂತಹ ಗಿಡಗಳು. ಇನ್ನು ಇವತ್ತು ಗಿಡ ತಗೊಳ್ಳೋದಕ್ಕೆ ಅಂತ ಇವರು ಬೆಂಗಳೂರಿಂದ ಬಂದಿದ್ದಾರೆ. ಇವ್ರದ್ದು ಇಲ್ಲಿ ತೋಟ ಇದೆಯಂತೆ, ನಮ್ಮೂರ ಹತ್ರನೇ ತೋಟ ಇದೆಯಂತೆ. ಹಂಗಾಗಿ ಸ್ವಲ್ಪ ತೋಟಕ್ಕೆ ಗಿಡಗಳೆಲ್ಲ ಬೇಕು ಅಂದ್ಬಿಟ್ಟು ಇವರು ಗಿಡಗಳನ್ನ ತಗೊಳೋದಕ್ಕೆ ಅಂತ ಬಂದಿದ್ದಾರೆ. ಇನ್ನು ಅದು ಗಿಡ ಯಾವುದು, ಈ ಗಿಡ ಯಾವುದು ಅಂತೆಲ್ಲ ಕೇಳ್ತಾ ಇದ್ರು. ನಾನು ಅದನ್ನು ತಿಳಿಸ್ತಾ ಇದ್ದೆ. ಮತ್ತು ಇವರು ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ತಗೋತಾ ಇದ್ರು. ಇನ್ನು ಮನೆ ಹತ್ರ ಗಿಡ ತೊಗೊಳಕ್ಕೆ ಅಂತ ಬರೋರು ಸೋಮವಾರ ಮಾತ್ರ ಬರಬೇಡಿ. ಯಾಕೆ ಅಂದರೆ ಸೋಮವಾರ ನಾನು ಕೊರಿಯರ್ ಹಾಕೋ ಬ್ಯುಸಿನಲ್ಲಿ ಇರ್ತೀನಿ, ಪ್ಯಾಕಿಂಗ್ ಮಾಡೋ ಬ್ಯುಸಿನಲ್ಲೂ ಸಹ ಇರ್ತೀನಿ. ಹಂಗಾಗಿ ಸೋಮವಾರ ಯಾರೂ ಬರಬೇಡಿ. ಮತ್ತು ಇನ್ನು ನೀವು ಮನೆ ಹತ್ರ ಗಿಡ ತೊಗೊಳಕ್ಕೆ ಬರೋ ಅಂಥ ನಿಮಗೆ ಯಾವ ಕಲರ್ ಬೇಕು ಅದರದ್ದು ಫೋಟೋನ ತೋರಿಸಿದ್ರೆ ನನಗೆ ಗಿಡ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಬಂದಾಗ ಆಮೇಲೆ ನನ್ನ ಕೇಳ್ತೀರಾ ವಿಡಿಯೋ ತೋರಿಸಿ ಮತ್ತು ಅದ್ರದ್ದು ಫೋಟೋ ತೋರಿಸಿ ಅಂತ ಕೇಳ್ತೀರಾ. ನಾನು ಫೋಟೋ ಎಲ್ಲ ಹುಡುಕೊಂಡು ಕುಟ್ಕೊಳ್ಳೋಷ್ಟು ನನಗೆ ಸಮಯ ಇರೋದಿಲ್ಲ. ಅದು ಫೋಟೋ ನೀವು ತೋರಿಸಿದ್ರೆ ನಿಮಗೆ ಯಾವ ಕಲರ್ ಗಿಡ ಬೇಕು ಅಂತ ನಾನು ಕೊಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಇನ್ನು ಕೆಲವರು ಹೇಳ್ತೀರಾ ವಿಡಿಯೋ ಕಾಲ್ ಮಾಡಿ ತೋರಿಸಿ ಗಿಡಗಳನ್ನ ಅಂತೀರಾ. ನನಗೆ ಅಷ್ಟೊಂದು ಸಮಯ ಇರುತ್ತಾ, ನೀವೇ ಯೋಚನೆ ಮಾಡಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನನಗೆ ತುಂಬ ಕೆಲಸ ಇರುತ್ತೆ, ಕೆಲವೊಂದೊಂದು ಸರಿ ಊಟ ಮಾಡೋಕ್ಕೂ ನನಗೆ ಟೈಮ್ ಸಿಗೋದಿಲ್ಲ ಅಂತಲೂ ಹೇಳಿರ್ತೀನಿ. ಆದರೂ ಕೆಲವರು ಏನು ಹೇಳ್ತೀರಾ, ವಿಡಿಯೋ ಕಾಲ್ ಮಾಡಿ ತೋರಿಸಿ ಗಿಡಗಳನ್ನ, ವಿಡಿಯೋ ಕಾಲಲ್ಲಿ ನೋಡಿಬಿಟ್ಟು ಗಿಡ ತಗೋತೀವಿ ಅಂತ ಕೇಳ್ತೀರಾ. ನೀವು ಈ ಥರ ಕೇಳೋದು ನಿಮಗೆ ಸರಿ ಅನಿಸುತ್ತಾ? ಒಬ್ಬೊಬ್ರಿಗೂ ನಾನು ವಿಡಿಯೋ ಕಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಕೆಲಸನೇ ಮಾಡೋಂಗಿಲ್ಲ, ಬೇರೆ ಕೆಲಸಗಳು. ಅದಕ್ಕೆ ಅಂತಲೇ ನಾನು ಪ್ರತಿಯೊಂದು ಯಾವ್ಯಾವ ಕಲರ್ ಇರುತ್ತೆ ಆ ಎಲ್ಲ ಕಲರ್ಗಳ ಗಿಡಗಳನ್ನು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ನಿಮಗೆ ವೀಡಿಯೋ ನೋಡೋಕ್ಕೆ ಸಮಯ ಇಲ್ಲ ಅಂದರೆ ಇನ್ನು ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋ ಅಷ್ಟು ಸಮಯ ಇರುತ್ತಾ? ಯೋಚನೆ ಮಾಡಿ. ಎಲ್ಲರೂ ಈ ಥರ ಕೇಳಲ್ಲ, ಕೆಲವೊಬ್ಬರು ನನಗೆ ಈ ಥರ ಕೇಳ್ತಾರೆ. ಇನ್ನು ಗಿಡಗಳನ್ನ ಬುಕ್ ಮಾಡ್ಕೊಂಡಿರ್ತೀರಾ, ಅಡ್ರೆಸ್ಸು ನೀಟಾಗಿ ಕಳಿಸೋದಿಲ್ಲ. ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರೋ ಆ ಅಡ್ರೆಸ್ಗೆ ಮಾತ್ರ ನಾನು ಕೊರಿಯರ್ ಹಾಕೋದು. ಯಾಕೆ ಅಂದರೆ ನೀವು ಅಡ್ರೆಸ್ ಸರಿ ಕೊಟ್ಟಿಲ್ಲ ಅಂದರೆ ಕೊರಿಯರ್ ಬರೋದು ಸಮಸ್ಯೆ ಆಗುತ್ತೆ. ಈಗ ನಿಮ್ಮ ಅಡ್ರೆಸ್ಸು ನನಗೆ ಹೆಂಗೆ ಗೊತ್ತಿರುತ್ತೆ ಹೇಳಿ? ಕೆಲವರಂತೂ ಪಿನ್ ಕೋಡೇ ಹಾಕಿರೋದಿಲ್ಲ, ಕೆಲವರು ನಿಮ್ಮ ಹೆಸ್ರುಗಳೇ ಹಾಕಿರೋದಿಲ್ಲ. ಆ ರೀತಿ ಅಡ್ರೆಸ್ ಕಳಿಸ್ತೀರಾ. ಯಾಕೆ ಈ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ. ನೀವು ನೀಟಾಗಿ ಅಡ್ರೆಸ್ನ ಕಳಿಸಿದ್ರೆ ನಾವು ಆ ಅಡ್ರೆಸ್ನ ಬರೆದು ನಾವು ಕೊರಿಯರ್ ಮಾಡಿರ್ತೀವಿ. ಕೊರಿಯರ್ ಅವ್ರಿಗೂ ನಿಮಗೆ ತಲುಪಿಸೋದಕ್ಕೆ ಅವರಿಗೂ ಅನುಕೂಲ ಆಗಿರುತ್ತೆ. ನೀವು ನೀಟಾಗಿ ಅಡ್ರೆಸ್ಸೇ ಕಳಿಸಿಲ್ಲ ಅಂದರೆ ಅವರು ಪಾಪ ಯಾರಿಗೆ ಅಂತ ಕೊಡ್ತಾರೆ ಹೇಳಿ? ಆಮೇಲೆ ಹೇಳ್ತೀರಾ ನಮ್ಮ ಕೊರಿಯರೇ ಬಂದಿಲ್ಲ ಅಂತ ನನಗೆ ಕೇಳ್ತೀರಾ. ಇನ್ನು ಕೊರಿಯರ್ ಅವರು ಫೋನ್ ಮಾಡಿದಾಗ ನೀವು ಫೋನೇ ರಿಸೀವ್ ಮಾಡೋದಿಲ್ಲ, ಆಮೇಲೆ ನಮಗೆ ಕೊರಿಯರ್ ಬಂದಿಲ್ಲ ಅಂತೀರಾ. ಅದರಲ್ಲೂ ಕೆಲವು ಗಿಡಗಳು ತುಂಬ ರೇರ್ ಕಲರ್ ಗಿಡಗಳು, ಹೆಚ್ಚು ಆ ಗಿಡಗಳು ಸಿಗೋದಿಲ್ಲ. ಅಂಥ ಗಿಡಗಳನ್ನ ನಾನು ಹುಡುಕಿ ತೊಗೊಬಂದು ನಿಮಗೆ ಕಳಿಸಿರ್ತೀನಿ. ನೀವು ಅಡ್ರೆಸ್ ಸರಿ ಕಳಿಸಿದ್ದಾಗ ಕೊರಿಯರ್ ಬರುತ್ತಾ ಹೇಳಿ? ಅಡ್ರೆಸ್ಗಳನ್ನ ಬರೆಯೋಕ್ಕೆ ತಗೊಂಡಾಗ ನಾನು ಅದರಲ್ಲಿ ನಿಮ್ಮ ಊರೇ ಹಾಕಿರಲ್ಲ, ನಿಮ್ಮ ಹೆಸ್ರು ಹಾಕಿರಲ್ಲ, ಅದರಲ್ಲಿ ಪಿನ್ ಕೋಡ್ ಇರೋದಿಲ್ಲ. ಆಮೇಲೆ ಮತ್ತೆ ನಾನು ನಿಮಗೆ ಫೋನ್ ಮಾಡಿ ಅದು ಕೇಳಿದಾಗ ನಿಮ್ಮ ಹೆಸ್ರು ಹಾಕಿಲ್ಲ ಅಂದಾಗ ಅವಾಗ ಹೆಸ್ರು ಹಾಕ್ತೀರಾ, ಮತ್ತು ಪಿನ್ ಕೋಡ್ ಹಾಕಿಲ್ಲ ಅಂದಾಗ ಅವಾಗ ಹಾಕ್ತೀರಾ. ಈ ಥರ ಎಲ್ಲ ಯಾಕೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಆದಷ್ಟು ದಯವಿಟ್ಟು ನೀಟಾಗಿ ಅಡ್ರೆಸ್ನ ಕಳಿಸಿ. ನಿಮ್ಮ ಅಡ್ರೆಸ್ಸು ನನಗೆ ಗೊತ್ತಿರೋದಿಲ್ಲ, ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ ಮಾತ್ರ ನಾನು ಬರೆದು ಕೊರಿಯರ್ ಮಾಡಬೇಕು. ಒಬ್ಬೊಬ್ಬರಂತೂ ಎಷ್ಟು ನೀಟಾಗಿ ಅಡ್ರೆಸ್ ಕಳಿಸ್ತಾರೆ ಅಂದರೆ ಖುಷಿ ಆಗುತ್ತೆ, ಅಷ್ಟು ನೀಟಾಗಿ ಅಡ್ರೆಸ್ ಕಳಿಸ್ತಾರೆ. ಕೊರಿಯರ್ ಅವರು ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾರೆ, ಕೊರಿಯರ್ ಬಂದಿದೆ ಅಂತ ಫೋನ್ ಮಾಡ್ತಾರೆ. ಇನ್ನು ನಾನು ಹಾಕೋಂತಹ ಕೊರಿಯರು ಪ್ರೊಫೆಷನಲ್ ಕೊರಿಯರ್ ಆಗಿರುತ್ತೆ. ಕೆಲವ್ರು ಕೇಳ್ತೀರಾ ನೀವು ಯಾವ ಕೊರಿಯರು ಅಂತ ಕೇಳ್ತೀರಾ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನಾನು ಹಾಕೋ ಕೊರಿಯರು ಪ್ರೊಫೆಷನಲ್ ಕೊರಿಯರ್ ಆಗಿರುತ್ತೆ. ಇನ್ನು ನಿಮಗೆ ಪ್ರೊಫೆಷನಲ್ ಕೊರಿಯರು ಅವೈಲಬಲ್ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂದರೆ ಕೆಲವರು ನನಗೆ ಸುಮಾರು ಕೇಳಿದ್ದೀರಾ, ನೀವು ಯಾವ ಕೊರಿಯರು ಅಂತ ಹೇಳಲೇ ಇಲ್ಲ ಅಂತ ಹೇಳ್ತೀರಾ. ಅವರು ಪೂರ್ತಿ ವಿಡಿಯೋ ನೋಡೋದೇ ಇಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನಾನು ಹಾಕೋ ಕೊರಿಯರು ಪ್ರೊಫೆಷನಲ್ ಕೊರಿಯರ್ ಆಗಿರುತ್ತೆ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗೋದು. ಪೂರ್ತಿ ವಿಡಿಯೋನೇ ನೋಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ?
ಯಾವ್ಯಾವ ಗಿಡ ಅಂತ ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ನೋಡಿ ನಾನು ಅದು ಕವರಿಗೆಲ್ಲ ಹಾಕಿ ಕೊಡ್ತಿದ್ದೀನಿ. ಇನ್ನು ಅದು ಗಿಡಗಳೆಲ್ಲ ತಗೊಬಂದು ಮನೆಯಲ್ಲ ಹತ್ರ ಇಟ್ಟು ಆಮೇಲೆ ಅವರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ವಿ. ಅವರು ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತು ಅವರು ಹೋದರು. ನಾನು ಸ್ವಲ್ಪ ಗಾರ್ಡನಲ್ಲಿ ಇವತ್ತು ತುಂಬಾ ಕೆಲಸ ಇತ್ತು, ಹಾಗಾಗಿ ನಾನು ಅವ್ರು ಹೋದ್ಮೇಲೆ ಗಾರ್ಡನಿಗೆ ಬಂದಿದ್ದೀನಿ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ನೋಡಿ ಜಾನಿ ಖುಷಿ ಅಂತೂ ಅಯ್ಯೋ ಅವ್ನಿಗೆ ಏನು ಖುಷಿನೋ ಗೊತ್ತಿಲ್ಲ. ಅಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾನೆ ಅವ್ನ ಖುಷಿಗೆ. ಅಲ್ಲೊಂದು ಚಿಪ್ ಸಿಕ್ಬಿಟ್ಟಿದೆ, ಆ ಚಿಪ್ ತಗೊಂಡು ನೋಡಿ ಹೆಂಗೆ ಆಡ್ತಿದ್ದಾನೆ. ಚಿಪ್ಪು ಈಗ ನಾವು ಈ ಪಾಟು ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ನಾವು ಚಿಪ್ಪನ್ನ ಸಣ್ಣ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಇಡ್ತೀವಲ್ಲ, ಆ ಥರ ಬೇಕು ಅಂದರೆ ನೋಡಿ ನಮ್ಮ ಜಾನಿಗೆ ಚಿಪ್ ಕೊಡಿ, ಇವನ್ನೆಲ್ಲ ಹುಡಿ ಹುಡಿ ಮಾಡಿ ಕೊಡ್ತಾನೆ. ನೋಡಿ ಅಲ್ಲಿ ಎಲ್ಲನೂ ಹೆಂಗೆ ಪುಡಿ ಪುಡಿ ಮಾಡಿ ಇಟ್ಟಿದ್ದಾನೆ ಅಂತ. ನಾನು ಕೆಲಸ ಮಾಡ್ಬೇಕಾದ್ರೆ ಇವನಿಗೆ ಈ ಥರ ಏನಾದರೂ ಒಂದು ಚಿಪ್ಪೋ ಬಾಟ್ಲೋ ಏನಾದರೂ ಕೊಡಬೇಕು. ಕೊಟ್ಟಾಗ ಅವನು ಆಟ ಆಡ್ಕೊಂಡಿರ್ತಾನೆ ಅಲ್ಲಿ. ಆಮೇಲೆ ನಾನು ಕೆಲಸ ಮಾಡಬೇಕು. ನೋಡಿ ಅಷ್ಟು ದೊಡ್ಡ ಚಿಪ್ಪನ್ನ ಯಾವ ರೀತಿ ಅವನು ಕಡಿದು ಪುಡಿ ಮಾಡ್ತಾನೆ ಅಂದರೆ, ನಿಮಗೆ ಯಾರಿಗಾದರೂ ಚಿಪ್ಪು ಪುಡಿ ಮಾಡಬೇಕು ಅಂದರೆ ನೋಡಿ ನಮ್ಮ ಜಾನಿ ಕರ್ಕೊಂಡೋಗಿ. ನಿಮಗೆ ಆ ಚಿಪ್ಪು ಚಚ್ಚಿ ಕೈ ನೋವು ಬರೋದೇ ಇಲ್ಲ, ನಮ್ಮ ಜಾನಿನೇ ಎಲ್ಲ ಪುಡಿ ಮಾಡಿಕೊಡ್ತಾನೆ. ಇನ್ನು ನೋಡಿ ಇದು ಕಾಕಡ ಗಿಡ ಅಂದರೆ ಇದು ಫುಲ್ಲು ಎಲ್ಲ ಬೇರೆಲ್ಲ ಸುತ್ತಾಕೊಂಡ್ಬಿಟ್ಟಿದೆ. ನಾನು ಚಿಕ್ಕ ಸಸಿ ತಂದಾಗ ನಾನು ಈ ಬಕೆಟಲ್ಲಿ ಇಕ್ಕಿದೆ, ಈ ಪೇಂಟ್ ಬಕೆಟಲ್ಲಿ. ಇವಾಗ ನೋಡಿ ಅದು ಎಷ್ಟು ಬೇರೆಲ್ಲ ಸುತ್ತಾಕೊಂಡ್ಬಿಟ್ಟಿದೆ. ಅದು ಗಿಡ ಬೆಳೆಯೋದಕ್ಕೆ ಅನುಕೂಲನೇ ಆಯ್ತಾ ಇಲ್ಲ, ಅಷ್ಟು ಅದು ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ. ಅದು ತೆಗಿಯೋಕ್ಕೆ ಬರ್ತಾ ಇಲ್ಲ ಇದು. ಅಂದರೂ ನಾನು ಅದು ಪಾಟಿಂಗೆ ಚಚ್ಚಿದ್ನಲ್ಲ, ಅದು ಒಡೆದೇ ಹೋಯ್ತದು ನೋಡಿ. ಅದು ತಳದಲ್ಲಿ ಎಲ್ಲ ಬಿಟ್ಕೊಂಡೇ ಬಿಟ್ಟಿದೆ. ಇನ್ನು ನೋಡಿ ಇದು ಎಷ್ಟು ಬೇರು ಈ ಥರ ಇದ್ದಾಗ ಗಿಡ ಎಳ್ಳಿಂದ ಬೆಳವಣಿಗೆ ಆಗುತ್ತೆ ನೋಡಿ. ಪಾಟೆ ಒಡೆದೋಯ್ತು, ಅಲ್ಲಿ ತಳದಲ್ಲಿ ಬಿಟ್ಟೇ ಹೋಯ್ತು. ಇದನ್ನು ಸುಮ್ಮನೆ ವೇಸ್ಟ್, ಅದು ಗುಜ್ರಿಗೆ ಹಾಕ್ಬೇಕಷ್ಟೇ ಅದು. ಏಕೆಂದರೆ ಅದು ಬರ್ತಾನೆ ಇಲ್ಲ, ಎಷ್ಟು ಹೇಳಿದ್ರು ಬರ್ತಾ ಇರಲಿಲ್ಲ. ನಾನು ಹಿಂಗೆ ಚೆಚ್ಚಿದ್ನಲ್ಲ, ಅದು ಪಾಟು ಬಿಟ್ಕೊಂಡೇ ಬಿಡ್ತು ನೋಡಿ. ಬೇರಂತೂ ಹೆಂಗೆ ರೋಲ್ ಥರ ಸುತ್ತಾಕೊಂಡಿದೆ ನೋಡಿ. ಈ ಥರ ಇದ್ದಾಗ ಗಿಡ ಯಾವ ಬೆಳವಣಿಗೆ ಆಗೋದಿಲ್ಲ. ಈ ಥರ ಎಲ್ಲ ಬಿಡಬೇಡಿ, ಯಾಕೆಂದರೆ ಇದು ನಾನು ಸಣ್ಣ ಸಸಿ ಇಟ್ಟಾಗ ನಾನು ಇಟ್ಟಿದ್ದಷ್ಟೇ. ಆವಾಗಿಂದ ನಾನು ರೀಪಾಟೆ ಮಾಡಿರಲಿಲ್ಲ, ಅಂದರೆ ನನಗೆ ಸಮಯನೂ ಸಹ ಇರಲಿಲ್ಲ. ಹಂಗಾಗಿ ಇವತ್ತು ಆ ಕೆಲವೊಂದು ಗಿಡಗಳನ್ನ ನಾನು ಮಣ್ಣೆಲ್ಲ ಲೂಸ್ ಮಾಡ್ಬೇಕಾದ್ರೆ ಇದು ಕಣ್ಣಿಗೆ ಬಿತ್ತು. ಹಂಗಾಗಿ ಇದನ್ನು ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಎಷ್ಟೊಂದು ಬೇರಿದೆ ಅಲ್ಲಿ, ಮಣ್ಣಿಗಿನ್ನ ಬರೀ ಬೇರೆ ತುಂಬಿಕೊಂಡಿದೆ. ಈ ಬೇರೆಲ್ಲ ಫುಲ್ಲು ಕಟ್ ಮಾಡಿ ತೆಗಿತೀನಿ. ತೆಗೆದುಬಿಟ್ಟು ಆಮೇಲೆ ನಾನು ಬೇರೆ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡ್ತೀನಿ. ನೋಡಿ ಅಲ್ಲಿ ಎಷ್ಟು ಬೇರು ಅಂದರೆ ಆ ಮಣ್ಣು ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ, ಬರೀ ಬೇರೆ ತುಂಬ್ಕೊಂಬಿಟ್ಟಿದೆ. ಯಾಕೆ ನೋಡಿ ಹೆಂಗೆ ಬೆಂಡಾಗಿದೆ. ಈ ಥರ ಇದ್ದಾಗ ಯಾವುದೇ ಗಿಡನೂ ಗ್ರೋತ್ ಆಗೋಲ್ಲ, ಮತ್ತು ಅದರಿಂದ ಹೆಚ್ಚು ಹೂವು ಸಹ ಸಿಗೋದಿಲ್ಲ. ಇಷ್ಟೊಂದು ಬೇರೆಲ್ಲ ಬರೋ ತನಕನೂ ಬಿಡಬಾರ್ದು, ತೆಗೆದುಬಿಡಬೇಕು. ನೋಡಿ ಇದೆಲ್ಲ ಫುಲ್ಲು ಕಟ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನಾನು ಬೇರೆ ಪಾಟ್ಗೆ ರೀಪಾಟ್ ಮಾಡ್ತಿದ್ದೀನಿ. ಕೆಲವರು ಕೇಳ್ತೀರಾ ಫುಲ್ಲು ಬೇರೆಲ್ಲ ತೆಗೆದುಬಿಟ್ರೆ ಗಿಡ ಚೆನ್ನಾಗಿ ಬರುತ್ತಾ ಬದುಕುತ್ತಾ ಅಂತ ಕೇಳ್ತೀರಾ. ನೋಡಿ ಇಷ್ಟು ಮಾತ್ರ ಬಿಟ್ಟಿದ್ದೀನಿ ನಾನು. ಅದನ್ನು ನಾನು ರೀಪಾಟ್ ಮಾಡಿ ಅದು ಚೆನ್ನಾಗಿ ಸೆಟ್ಟಾಗಿ ಅದರಲ್ಲಿ ಹೂ ಬಿಟ್ಟಿರೋದನ್ನು ನಾನು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಏಕೆಂದರೆ ಇಷ್ಟು ಬೇರೆ ಇದ್ರೂ ಸಾಕು, ಬರುತ್ತೆ ಗಿಡ, ಸಾಯೋದಿಲ್ಲ. ಯಾಕೆ ಇಷ್ಟೊಂದು ಬೇರೆ ತೆಗೆದಿದ್ದೀನಿ ಅಂದರೆ ಅದು ಫುಲ್ಲು ಬೆಳ್ಕೊಂಬಿಟ್ಟಿತ್ತಲ್ಲ ಬೇರೆಲ್ಲ, ಹಾಗಾಗಿ ನಾನು ಅದು ಫುಲ್ ಕಟ್ ಮಾಡಿ ತೆಗೆದಿದ್ದೀನಿ. ಇನ್ನು ಇದು ಬ್ರಹ್ಮಕಮಲ, ಇದನ್ನು ಅಷ್ಟೇ ಅದು ಒಣಗೋಗಿರೋ ಎಲೆ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಇದಕ್ಕೂ ಮಣ್ಣೆಲ್ಲ ಲೂಸ್ ಮಾಡಿ ಒಂದು ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಇದನ್ನು ಇವಾಗ ಈ ಕಡೆ ಮೆಟ್ಲು ಕಡೆನೇ ಇಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ಯಾಕೆಂದರೆ ಆವಾಗ ಅದು ಮೂಲೆಯಲ್ಲಿ ಇಟ್ಟಿದ್ದೆ ನಾನು, ಅಲ್ಲಿ ಕರ್ಬೇವಿನ ಗಿಡ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಸೋಲಾರ್ ಕಡೆ ಆ ಮೂಲೆಯಲ್ಲಿ ಇಟ್ಟಿದ್ದೆ. ಅದು ಹೂ ಬಿಟ್ಟಿದ್ದೆ ನನಗೆ ಗೊತ್ತಾಗಿಲ್ಲ, ಬೇಜಾರಾಗೋಯ್ತು ಅವತ್ತು ನನಗೆ. ಅದರಲ್ಲೂ ನನ್ನ ಗಾರ್ಡನಲ್ಲಿ ಬ್ರಹ್ಮಕಮಲ ಫಸ್ಟು ಬಿಟ್ಟಿದ್ದು, ಅದು ಅರಳೋದನ್ನು ನೋಡೋಷ್ಟು ಪುಣ್ಯ ಸಿಗಲಿಲ್ವಲ್ಲ ಅನ್ನೋದಂತೂ ಬೇಜಾರಾಯಿತು. ಹಂಗಾಗಿ ಇವತ್ತು ತೆಗೆದು ಈ ಕಡೆ ಮೆಟ್ಲು ಕಡೆನೇ ಇಡೋಣ, ಯಾಕೆಂದರೆ ಮೆಟ್ಲು ಕಡೆ ಇಟ್ಟರೆ ನಮಗೆ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ಈ ಕಡೆ ತಗೊಂಡಿದ್ದೀನಿ. ಅದಕ್ಕೆ ಮಣ್ಣೆಲ್ಲ ಲೂಸ್ ಮಾಡಿ ನಾನು ಸ್ವಲ್ಪ ಗೊಬ್ಬರನ ಕೊಡ್ತಾಯಿದ್ದೀನಿ. ಅದಕ್ಕೂ ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ನೀಟಾಗೆಲ್ಲ ಕಟ್ಟಿಬಿಟ್ಟು ನಾನು ಈ ಕಡೆನೇ ಇಟ್ಟಿದ್ದೀನಿ. ನೋಡಿ ಈ ಥರ ಕಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಮೊಗ್ಗುಗಳಾಗಿದ್ದಾವೆ, ನೋಡೋಣ ನೆಕ್ಸ್ಟ್ ಆದರೂ ಅದು ಹರಳುವಾಗ ನೋಡೋ ಅಷ್ಟು ಪುಣ್ಯ ನನಗೆ ಸಿಗುತ್ತೋ ಇಲ್ವೋ ನೋಡೋಣ. ಅವತ್ತಂತೂ ನನಗೆ ತುಂಬಾ ಬೇಜಾರಾಗೋಯಿತು. ಅದು ಅರಳೋದು ನೋಡೋಕ್ಕೆ ನನಗೆ ಅದೃಷ್ಟ ಇಲ್ದಂಗೆ ಆಗ್ಬಿಡ್ತಲ್ಲ ಅಂತಲೇ ತುಂಬ ಬೇಜಾರಾಯಿತು. ಅಂದರೆ ಇದು ಬ್ರಹ್ಮಕಮಲ 2 ಗಿಡ ಇದೆ ನನ್ನ ಹತ್ರ. ಇದು ಒಂದು ಎಲೆ ಇಟ್ಟರೂ ಸಾಕು ಬರುತ್ತೆ. ಅದರಲ್ಲೂ ಈ ಒಂದೇ ಒಂದು ಎಲೆನ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಬಂದು ಹಾಕಿದ್ದೆ. ಆ ಎಲೆನೂ ಅವರು ಕೊಡೋನೋ ಬೇಡವೋ ಅಂತ ಯೋಚನೆ ಮಾಡಿ ನನಗೆ ಒಂದು ಎಲೆ ಕೊಟ್ಟಿದ್ದರು. ಆ ಎಲೆ ತಗೊಬಂದು ಹಾಕಿನೇ ನಾನು 2 ಗಿಡ ಮಾಡ್ಕೊಂಡಿದ್ದೀನಿ.
ಇದಕ್ಕೇನು ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ. ಎಲ್ಲ ಗಿಡಗಳಿಗೂ ನಾವು ಯಾವ ರೀತಿ ಗೊಬ್ಬರ ಕೊಡ್ತೀವೋ ಅದೇ ರೀತಿ ಗೊಬ್ಬರ ಕೊಟ್ರೂ ಸಾಕು. ಇದೇನು ಜಾಸ್ತಿ ಮೇಂಟೆನೆನ್ಸ್ ಏನೂ ಇಲ್ಲ ಈ ಗಿಡ. ಈ ಬ್ರಹ್ಮಕಮಲ ಗಿಡದಲ್ಲಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದರೆ ಎಷ್ಟೊಂದು ಹೂವೆಲ್ಲ ಬಿಡುತ್ತೆ. ಆ ಹೂವು ಬಿಟ್ಟಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಅದು ಸ್ಮೆಲ್ಲು ಹರಳುವಾಗ ಅದು ಪರಿಮಳ ಬರುತ್ತಲ್ಲ, ಆ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಕಟ್ ಮಾಡಿದಂತಹ ಎಲೆಗಳನ್ನು ಸಹ ನಾನು ಇಟ್ಟಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದು ನಾನು ಅವಾಗೆ ರೀಪಾಟ್ ಮಾಡೋದ್ನಲ್ಲ, ಕಾಕಡ ಗಿಡ ಪಿಂಕು ಇರುತ್ತೆ, ಮೊಗ್ಗು ಅರಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ಸೆಟ್ ಆಗಿದೆ ನೋಡಿ. ಅದರಲ್ಲಿ ಹೂವು ಸಹ ಬಂದಿದೆ ನೋಡಿ. ಇದೇ ಗಿಡ ಮತ್ತೆ ಬೇರೆ ಗಿಡ ತೋರಿಸಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ಬಕೆಟ್ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಸೇಮ್ ಅದೇ ಗಿಡ, ನಾನು ಆ ಬಕೆಟಲ್ಲೇ ರೀಪಾಟ್ ಮಾಡಿದ್ದು ನೋಡಿ. ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಬಕೆಟು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.